ಅಭಯ್ ಸಿಂಹ ಪಾರ್ಟ್ 6. ಯಾರು ಹಿಂದಿನ ಭಾಗಗಳನ್ನು ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬಂದ್ಬಿಡಿ. ವಾಣಿ ಸಂಭ್ರಮದಿಂದ ಬೀಗ್ತಾ ಇದ್ಲು. ಅಯ್ಯೋ, ಮೊದಲು ಕುಳಿತುಕೊಳ್ಳಿ ಸರ್, ಆಮೇಲೆ ನಮ್ಮ ಸಂಬಂಧಗಳ ಬಗ್ಗೆ ನಿರಾಳವಾಗಿ ಮಾತಾಡೋಣ. ಏನೂ ಸಮಯ ಆಗಿಲ್ಲ. ಧನ್ಯಾಳ ನೋಟವನ್ನೇನಾದ್ರೂ ವಾಣಿ ಗಮನಿಸಿದ್ರೆ ಆ ನೋಟದ ಕಿಡಿಗೆ ಅವಳು ಅಲ್ಲಿಯೇ ಭಸ್ಮವಾಗಿ ಹೋಗ್ತಾ ಇದ್ಲೋ ಏನೋ. ಧನ್ಯಾಳ ತೀಕ್ಷ್ಣ ದೃಷ್ಟಿ ಬಂದಿದ್ದ ಅತಿಥಿಗಳ ಮೇಲೆ ನಾಟಿತ್ತು. ಸೋಫಾದ ಮೇಲೆ ಕುಳಿತ ಆ ಮೂವರು ಒಬ್ರಿಗೊಬ್ರು ಪಿಸುಗುಡ್ತಾ ಮಾತಾಡ್ತಾ ಇದ್ದಾರೆ. ನಗುತ್ತಾ ನಗುತ್ತಾ ಧನ್ಯಾಳನ್ನೇ ರೆಪ್ಪೆ ಹಾಕದೆ ನೋಡ್ತಾ ಇದ್ದಾರೆ. ಧನ್ಯಾ ಬಂದಿದ್ದವರನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದಾಳೆ. ಆ ಮುದುಕನಿಗೆ 60 ದಾಟಿದ್ರು. ಶರ್ಟಿನ್ ಮಾಡಿ, ಕೂದಲು ಬಾಚಿ, ಕೃತಕ ಹಲ್ಲುಗಳನ್ನು ಹಾಕ್ಕೊಂಡು ತಾರುಣ್ಯ ಮರೆಯಲು ಅರಸಾಹಸ ಪಡ್ತಾ ಇರೋ ಥರ ಅನ್ನಿಸ್ತು. ಆದರೆ ಅವನ ತಲೆಯ ಮೇಲಿದ್ದ ಬೋಳು ಮಚ್ಚೆ ಅವನ ಎಲ್ಲ ಪ್ರಯತ್ನಗಳನ್ನು ಮಣ್ಣು ಪಾಲು ಮಾಡೋ ಥರ ಅನ್ನಿಸ್ತು. ಮುಖದ ಸುಕ್ಕುಗಳು ಅವನ ವಯಸ್ಸನ್ನು ಡೊಳ್ಳಾಕ್ಕೊಂಡು ಸಾರ್ತಾ ಇರೋ ಥರ ಇತ್ತು. ಅವನ ಆ ಬೋಳು ತಲೆಯನ್ನು ನೋಡಿ ಧನ್ಯಾಳಿಗೆ ಅರಿವಿಲ್ಲದೆಯೇ ನಗುವನ್ನು ತಡೆಯೋಕೆ ಸಾಧ್ಯವೇ ಆಗಲಿಲ್ಲ. ಅವಳು ತನ್ನ ಕೈಯಿಂದ ಬಾಯನ್ನು ಮುಚ್ಚಿಕೊಂಡು ಜೋರಾಗಿ ನಗ್ತಾ ಇದ್ದಾಳೆ. ಇದನ್ನು ಕಂಡು ಆ ಮೂವರು ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ನಮ್ಮ ಹುಡುಗಿನೇ ಹಾಗೆ, ಯಾವಾಗಲೂ ಕೂಡ ನಗ್ನಗ್ತಾ ನಗುಮುಖ ಇಟ್ಕೊಂಡೇ ಇರ್ತಾಳೆ ಎಂದು ವಾಣಿ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಹೋದ್ಲು. ನಂತರ ಧನ್ಯಾ ಇಬ್ಬರು ಯುವಕರನ್ನು ನೋಡಿದ್ಲು. ಅವರಿಬ್ಬರ ಮುಖದಲ್ಲೂ ರೌಡಿ, ಜೇಬುಗಳ್ಳರು, ಕೊಲೆಗಾರರು, ದಗ, ಮೋಸ ಮಾಡುವವರು ಎಂಬ ಲಕ್ಷಣಗಳೇ ಎದ್ದು ಕಾಣ್ತಿದ್ವು. ಅವರ ವಿಕಾರವಾದ ನೋಟ ಬೀದಿ ನಾಯಿಯ ದೃಷ್ಟಿಯಂತೆ ಧನ್ಯಾಳಿಗೆ ಭಾಸವಾಯಿತು. ಭಯವಿದ್ದರೂ ಅದನ್ನು ಮರೆಮಾಚಿ ಅವಳು ಧೈರ್ಯದಿಂದ ಅವರ ಮುಂದೆ ಮೇಲ್ ಕಾಲ ಕುಳಿತುಕೊಂಡ್ಳು. ಅವಳ ಈ ನಡೆಯಿಂದ ವಾಣಿ ಹಾಗೂ ಆ ವೃದ್ಧ ಇಬ್ಬರಿಗೂ ಅಸಮಾಧಾನವಾಯಿತು. ವಾಣಿ ಅವಳನ್ನು ಗದರಿಸುವ ಮುನ್ನವೇ ಧನ್ಯಾ ಕಿರ್ಚಿದ್ಲು. ಛೀ ಅಪ್ಪ ಎಂದು ಕಣ್ಣು ಮುಚ್ಚಿಕೊಂಡ್ಳು. ಏನಾಯಿತು ಧನ್ಯಾ ಎಂದು ವಾಣಿ ಉಬ್ಬುಗಂಟಾಕಿ ಕೇಳಿದ್ಲು. ಧನ್ಯಾ ತನ್ನ ಅಣ್ಣನ ಕಡೆ ತಿರುಗಿ, ಅಣ್ಣ, ಆ ಲೈಟನ್ನು ಆಫ್ ಮಾಡೋ ಮೊದಲು ಅಂತ ಕೂಗಿದ್ಲು. ಅವಳು ಹಾಗೇಕೆ ಹೇಳಿದ್ಲು ಎಂಬುದು ಯಾರಿಗೂ ಕೂಡ ಅರ್ಥವೇ ಆಗಲಿಲ್ಲ. ಪ್ರಜ್ವಲ್ ತಲೆ ಎತ್ತಿ ಯಾಕೆ ಧನ್ಯಾ ಅಂತ ಕೇಳಿದ್ದ. ನಿನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಣ್ಣ. ಆ ಮುದುಕನ ಬೋಳು ತಲೆಯ ಮೇಲೆ ಲೈಟ್ ಬಿದ್ದು ಬಿದ್ದು ಅದು ನನ್ನ ಕಣ್ಣಿಗೆ ಪ್ರತಿಫಲಿಸ್ತಾ ಇದೆ. ಆ ಪ್ರಕಾರತೆ ನನಗೆ ಸಹಿಸೋಕೆ ಆಗ್ತಿಲ್ಲ. ಸೊ ದಯವಿಟ್ಟು ಲೈಟನ್ನು ಆಫ್ ಮಾಡ್ತೀಯಾ, ಅಥವಾ ಅವನ ತಲೆಗೆ ಒಂದು ಟೋಪಿ ಹಾಕು ಎಂದು ವ್ಯಂಗ್ಯವಾಗಿ ನಗುತ್ತಾ ಹೇಳಿದ್ಲು. ಪ್ರಜ್ವಲ್ಗೆ ಸನ್ನಿವೇಶ ಅರ್ಥವಾದರೂ ಆ ಪರಿಸ್ಥಿತಿಯಲ್ಲಿ ಅವನಿಗೂ ಕೂಡ ನಗು ಬಂದ್ಬಿಡ್ತು. ಅವನು ಕೈಯಿಂದ ಬಾಯಿ ಮುಚ್ಚಿ ನಗು ತಡೆದುಕೊಂಡು, ಆದರೆ ಬಂದ ಅತಿಥಿಗಳು ಮತ್ತು ವಾಣಿ ಒಂದು ಕ್ಷಣ ಆಘಾತಕ್ಕೆ ಒಳಗಾಗ್ತಾರೆ. ಏಯ್, ಏನು ಮಾತಾಡ್ತಿದೀಯಾ ಎಂದು ಆ ಯುವಕರಲ್ಲಿ ಒಬ್ಬ ಎದ್ದು ನಿಂತು ಗುಡುಗಿದ್ದ. ಯಾಕೆ ಕಿವುಡ ನೀನು? ನಿನ್ನಪ್ಪನ ತಲೆ ಬೋಳ್ ತಲೆ ಅಂತ ಹೇಳಿದೆ ಅಷ್ಟೆ. ಧನ್ಯಾ ಅಷ್ಟೇ ಧೈರ್ಯದಿಂದ ಉತ್ತರಿಸಿದ್ಲು. ಅಷ್ಟರಲ್ಲಿ ಆ ಯುವಕ, ಏಯ್, ನಿನಗೆ ಎಷ್ಟೇ ಸೊಕ್ಕು, ನನ್ನಪ್ಪನನ್ನೇ ಬೋಳ್ದಲೆ ಅಂತ ಏರಿದ ದನಿಯಲ್ಲಿ ಹೇಳುತ್ತಿರುವಾಗಲೇ ಅಲ್ಲಿಂದ ಹೂಕುಂಡ ಒಂದು ಹಾರಿ ಬಂದು ಎದುರಿನ ಗೋಡೆಗೆ ಬಡಿದು ಚೂರಾಯಿತು. ಎಲ್ಲರೂ ದಂಗಾಗಿ ಎದ್ದು ನಿಂತರು. ಧನ್ಯಾಳ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು. ಅವಳು ಸಾಕ್ಷಾತ್ ಮಹಾಕಾಳಿಯಂತೆ ಕಂಡುಬಂದ್ಲು. ಬಹುಶಃ ಅವರು 3 ಜನಕ್ಕೆ ಏನು ಮಾಡಬಹುದು ಅನ್ನೋ ಊಹೆ ಕೂಡ ವಾಣಿಗಿರಲಿಲ್ಲ. ಇತ್ತ ಅಜ್ಜ ವಿಶ್ವನಾಥ್ ಅವರ ಮನೆಯಲ್ಲಿ ಅಭಯ್ ಸಿಂಹ ಮತ್ತು ವಿಶ್ವನಾಥ್ ಮುಖಾಮುಖಿಯಾಗಿದ್ದಾರೆ. ಅಜ್ಜಿ ರಾಜಮ್ಮ ತನ್ನ ಮೊಮ್ಮಗನಿಗೆ ಮಜ್ಜಿಗೆ ತಂದರು. ಅದು ಅಭಯ್ ಅವಳನ್ನು ಒಮ್ಮೆಯೂ ನೋಡದೆ ಮೌನವಾಗಿ ಕುಳಿತಿದ್ದಾನೆ. ವಿಶ್ವನಾಥ್ ನಿರಾಳವಾಗಿ ತನ್ನ ಪಾಡಿಗೆ ತಾನು ಯೋ ಯೋ ಅನ್ನೋ ಥರ ಕಾಫಿ ಸವಿತಾ ಇದ್ದಾರೆ. ಪಾಪ ಅಭಯ್ಗೂ ಎಷ್ಟು ತಾಳ್ಮೆ ಅಂತ ಇರುತ್ತೆ. ಕೊನೆಗೂ ಅವನ ತಾಳ್ಮೆ ಕಟ್ಟೆ ಹೊಡೆದೇ ಹೋಯ್ತು. ರಾಜಮ್ಮ, ನೀನು ಕೈ ರುಚಿ ಕಾಫಿ ಇದೆಯಲ್ಲ, ಅದು ಕಾಫಿನೇ ಕಾಫಿ. ಈ ಲೋಕದಲ್ಲಿ ಅದಕ್ಕೆ ಸಾಟಿನೇ ಇಲ್ಲ ಎಂದು ವಿಶ್ವನಾಥ್ ಹೆಂಡತಿಯನ್ನು ಹೊಗಳುತ್ತಿದ್ದಾರೆ. ಇದನ್ನು ನೋಡಿ ಅಭಯ್ ಸಿಂಹ ಕೆಂಡಾಮಂಡಲನಾದ. ನಿಮ್ಮ ಹೆಂಡತಿಯನ್ನು ಹೊಗಳಬೇಕಾದ್ರೆ ದಿನವಿಡೀ ಹೊಗಳುತ್ತಿರ್ಬೋದು, ಆದರೆ ನನ್ನ ಸಮಯ ವ್ಯರ್ಥ ಮಾಡಬೇಡಿ. ಟೈಮ್ ಇಸ್ ಮನಿ. ವಿಷಯಕ್ಕೆ ಬಂದರೆ ನಾನು ಇಲ್ಲಿಂದ ಹೊರಡ್ತೇನೆ ಎಂದ. ವಿಶ್ವನಾಥ್ ನಗುತ್ತಾ, ಅಭಯ್, ನನ್ನ ಅಜ್ಜಿ ಮಾಡಿದ ಈ ಕಾಫಿಯನ್ನು ಸವಿಯುವುದೇ ನನಗೀಗ ದೊಡ್ಡ ಕೆಲಸ. ಅದು ಮುಗಿಯುವವರೆಗೂ ನಾನು ನಿನ್ನ ಯಾವ ಪ್ರಶ್ನೆಗೂ ಉತ್ತರಿಸುವುದಿಲ್ಲ. ಅಲ್ಲಿಯವರೆಗೆ ನೀನು ಆ ಮಜ್ಜಿಗೆಯನ್ನು ಕುಡಿಯಬಹುದು ಅಂತ ಅಂದರು.
ಅಯ್ಯೋ ನನಗೆ ಬೇಡ ಎಂದು ಅವನು ಕಟುವಾಗಿ ಉತ್ತರಿಸಿದ. ನೀನು ಅದನ್ನು ಕುಡಿಯುವವರೆಗೂ ನಾನು ಏನನ್ನೂ ಹೇಳುವುದಿಲ್ಲ ಎಂದು ವಿಶ್ವನಾಥ್ ಅಷ್ಟೇ ಹಠಕ್ಕೆ ಬಿದ್ದೇ ಬಿಟ್ಟ. ಅಭಯ್ ಹಲ್ಲು ಕಡಿಯುತ್ತಾ ಈ ಮುದುಕನ ಆಟಕ್ಕೆ ಬೇರೆ ಏನು ಮಾಡುವಂತಿಲ್ಲ. ಬೇರೆ ದಾರಿ ಕಾಣದೆ ಆ ಮಜ್ಜಿಗೆಯನ್ನು ಒಂದೇ ಗುಟ್ಕಿಗೆ ಕುಡಿದು ಮುಗಿಸ್ಬಿಟ್ಟ. ಅವನ ತಾಳ್ಮೆ ಪರೀಕ್ಷೆಯಾಗ್ತಿತ್ತು. ಆ ಮಜ್ಜಿಗೆಯ ತಂಪು ಅವನ ದೇಹಕ್ಕೆ ಹಿತ ನೀಡಿದ್ರೂ ಮನಸ್ಸಿನ ಕೋಪವನ್ನೆಲ್ಲ ತಣಿಸ್ಲಿಲ್ಲ. ಈಗ ಸಾಕಾ? ಆ ವಿಲ್ ಬಗ್ಗೆ ಈಗಲಾದರೂ ಪೂರ್ತಿ ಹೇಳ್ತೀರಾ ಅಂತ ಕಟುವಾಗಿ ಕೇಳಿದ್ದ. ವಿಶ್ವನಾಥ್ ಕಾಫಿ ಕಪ್ಪನ್ನು ಕೆಳಗಿಟ್ಟು, ನಾನು ಹೇಳಿದ್ದನ್ನು ನೀನು ಮಾಡಿದೆ, ಈಗ ನೀನು ಹೇಳಿದ್ದನ್ನು ನಾನು ಮಾಡೋ ಸಮಯ, ಸರಿ ವಿಷಯಕ್ಕೆ ಬರೋಣ ಎಂದು ಗಂಭೀರವಾದರು. ಇತ್ತ ಧನ್ಯಾಳ ಮನೆಯಲ್ಲಿ ಧನ್ಯ ರೌದ್ರಾವತಾರ ತಾಳಿದ್ರೆ ಅತ್ತ ವಾಣಿ ಕೆಂಡಾಮಂಡಳಾಗಿ ಒಳಗೆ ಹೋದ್ಲು. ಧನ್ಯಾಳ ರೌದ್ರಾವತಾರ ಮತ್ತು ಅಭಯ್ ಸಿಂಹನ ಆಗಮನ ಇಬ್ಬರ ಮುಖಾಮುಖಿಯಾಗುವ ಕ್ಷಣ ಹತ್ತಿರದಲ್ಲೇ ಇತ್ತು. ನನಗೆ ಒಂದು ವಿಷಯ ಹೇಳಲೇಬೇಕು. ಅವಳು ನನ್ನ ಮೊಮ್ಮಗಳು. ವಿಶ್ವನಾಥ್ ತನ್ನ ತಾಳ್ಮೆಯನ್ನು ಪರೀಕ್ಷಿಸಿಕೊಳ್ಳಲು ಬಯಸದೆ ಕಾಫಿ ಕಪ್ಪನ್ನು ಕೆಳಗಿಟ್ಟು ಗಂಭೀರವಾಗಿ ಹೇಳಿದ್ರು. ನೋಡು ಅಭಯ್, ನಾನು ಹೇಳಿದಂತೆ ನೀನು ಕೇಳಿದರೆ ನೀನು ಬಯಸಿದ್ದನ್ನು ನಾನು ಖಂಡಿತ ಮಾಡ್ತೇನೆ ಅಷ್ಟೇ. ಸರಿ ವಿಷಯಕ್ಕೆ ಬರೋಣ. ಅಭಯ್ ತಕ್ಷಣವೇ ವ್ಯಾವಹಾರಿಕ ಗಾಂಭೀರ್ಯಕ್ಕೆ ಮರಳಿದ್ದ. ಇಲ್ಲಿ ನೋಡು ಅಭಯ್, ನಿನ್ನ ತಂದೆ ಇಚ್ಛೆ ಥರಾನೇ ಇನ್ನೊಂದು ತಿಂಗಳೊಳಗೆ ನಿನ್ನ ಮದುವೆ ಅನ್ನೋದು ಆಗ್ಬಿಡ್ಬೇಕು. ಅದು ಅವರು ನಿಶ್ಚಯಿಸಿದ ಹುಡುಗಿ ಜೊತೆನೇ ಆಗಬೇಕಂತೆ. ಒಂದು ವೇಳೆ ಮದುವೆಗೆ ಮುಂಚೆ ಆ ಹುಡುಗಿ ಏನಾದರೂ ಮರಣ ಹೊಂದ್ಬಿಟ್ರೆ ಅದೇ ದಿನ ನೀನು ಬೇರೆ ಹುಡುಗಿಯನ್ನು ಹುಡುಕಿ ಮದುವೆಯಾಗಬೇಕು. 1 ತಿಂಗಳ ಗಡುವಿನೊಳಗೆ ನೀನು ಮದುವೆಯಾಗದಿದ್ದರೆ ಆ ಅಸಂಖ್ಯ ಆಸ್ತಿ ನೇರವಾಗಿ ಸತ್ಯದೇವನ ಪಾಲಾಗುತ್ತೆ. ಅವರ ಮಕ್ಕಳು ಹೆಂಡತಿ ಅನುಭವಿಸೋಕ್ಕೆ ಮಾತ್ರ ಹಕ್ಕುದಾರರಾಗ್ತಾರೆ. ವಿಶ್ವನಾಥ್ ಆಗಿ ಹೇಳುತ್ತಾ ಅಭಯ್ ಮುಖಭಾವವನ್ನು ಗಮನಿಸ್ದ. ಅಭಯ್ ತನ್ನ ಮುಖದಲ್ಲಿ ಯಾವುದೇ ಚಡಪಡಿಕೆಯನ್ನು ತೋರಿಸದೆ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದ. ವಿಶ್ವನಾಥ್ ಗಂಟಲು ಸರಿಪಡಿಸಿಕೊಂಡು ಮುಂದುವರಿಸಿದ್ರು. ಸರಿ, ಅವರು ನಿಶ್ಚಯಿಸಿದ ಹುಡುಗಿಯನ್ನ ನೀನು ಮದುವೆಯಾದ ತಕ್ಷಣ ಆ ಆಸ್ತಿ ಖಂಡಿತ ನಿನಗೆ ಸಿಗುವುದಿಲ್ಲ. ನಿನ್ನ ಆಸ್ತಿಯನ್ನು ಮರಳಿ ಪಡೆಯಲು ನೀನು 3 ವರ್ಷಗಳ ಕಾಲ ಕಾಯಲೇಬೇಕಾಗುತ್ತೆ. ಈ ಮಾತನ್ನ ಕೇಳಿದಂತಹ ಅಭಯ್ ಮುಖದಲ್ಲಿ ಆಘಾತ ಅನ್ನೋದು ಎದ್ದು ಕಾಣ್ತಾ ಇದೆ. ಇದನ್ನೆಲ್ಲ ಅವನು ಊಹೆಯೇನೂ ಮಾಡಿರಲಿಲ್ಲ. ಮದುವೆಯಾದ ತಕ್ಷಣ ಆಸ್ತಿ ಕೈ ಸೇರಿಬಿಡುತ್ತೆ ಅನ್ನೋ ಅವನ ನಂಬಿಕೆ ಹುಸಿಯಾಗಿ ಹೋಯಿತು. ಆದರೂ ಅವನು ಯಾವುದೇ ಪ್ರಶ್ನೆ ಕೇಳದೆ ಮೌನವಾಗಿ ಆಲಿಸ್ದ. ವಿಶ್ವನಾಥ್ ಕುರ್ಚಿಯಿಂದ ಎದ್ದು ನಿಂತು ಅವನ ಕಣ್ಣಿಗೆ ಕಣ್ಣಿಟ್ಟು ಹೇಳಿದ್ರು. ಮದುವೆಯಾದ ಮೊದಲ ವರ್ಷ ನೀನು ಮತ್ತು ನಿನ್ನ ಹೆಂಡತಿ ಒಂದೇ ಮನೆಯಲ್ಲಿ ವಾಸಿಸಬೇಕು. ನೀವಿಬ್ಬರು ಎಷ್ಟು ಸುಖವಾಗಿ ಬಾಳ್ತಿದ್ದೀರಿ ಎಂದು ನೋಡಲು ನಾನು ನಿಮ್ಮ ಜೊತೆಯೇ ಇರ್ತೇನೆ. ಇದಂತೂ ಅರ್ಗಿಸ್ಕೊಳ್ಳೋಕೆ ಬಹಳ ಕಷ್ಟ. ಅಭಯ್ ಮುಖದಲ್ಲಿ ಒಂದು ಸಣ್ಣ ನಗು ಮೂಡ್ತು. ಇದನ್ನು ಅವನು ಮೊದಲೇ ಊಹಿಸಿರಬೇಕು. ಆ ಮೊದಲ ವರ್ಷ ನೀನು ನಿನ್ನ ಹೆಂಡತಿಯನ್ನು ಅತ್ಯಂತ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಆ 1 ವರ್ಷದೊಳಗೆ ನಿನ್ನ ಹೆಂಡತಿ ಸ್ವಾಭಾವಿಕವಾಗಲಿ ಅಥವಾ ಅಕಾಲಿಕವಾಗಲಿ ಒಂದು ವೇಳೆ ಮರಣ ಹೊಂದ್ಬಿಟ್ರೆ ಆಸ್ತಿಯೆಲ್ಲ ಸತ್ಯದೇವನ ಪಾಲಾಗುತ್ತೆ. ಇದೇ ಕಾರಣಕ್ಕೆ ನಿನ್ನ ತಂದೆ ಇದನ್ನು ಬಹಿರಂಗವಾಗಿ ಹೇಳದಂತೆ ಸೂಚಿಸಿದ್ದು. ಯಾಕೆಂದರೆ ಇಂತಹ ಷರತ್ತಿದೆ ಅಂತ ಏನಾದರೂ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಸತ್ಯದೇವ್ ಅಥವಾ ಅವನ ಫ್ಯಾಮಿಲಿ, ಅವನ ಹೆಂಡತಿ ಯಾರಾದರೂ ಆಗಿರಬಹುದು, ನಿನ್ನ ಹೆಂಡತಿಯನ್ನು ಕೊಲ್ಲಲು ಖಂಡಿತ ಹಿಂಜರಿಯುತ್ತಿರಲಿಲ್ಲ. ಅವಳಿಗೆ ಜೀವಮಾನವಿಡೀ ಜೀವ ಬೆದರಿಕೆ ಇದ್ದೇ ಇರುತ್ತೆ. ಅಭಯ್ ತಲೆ ತಗ್ಗಿಸಿ ಆ ಮಾತು ನಿಜವೆಂಬಂತೆ ಯೋಚಿಸತೊಡಗಿದ್ದ. ವಿಶ್ವನಾಥ್ ಮುಂದುವರಿಸಿದ್ರು. ಈ ಮೊದಲ ವರ್ಷವನ್ನು ನೀನು ಯಶಸ್ವಿಯಾಗಿ ಪೂರೈಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ನಿನಗೆ ಸುಮಾರು 750 ಕೋಟಿ ರೂಪಾಯಿ ಆಸ್ತಿ ಮೌಲ್ಯದ ಅರ್ಧ ಭಾಗ ನಿನ್ನ ಹೆಸರಿಗೆ ವರ್ಗಾವಣೆಯಾಗ್ತದೆ. ಅಭಯ್ ಕೆಂಡದಂತಾದ. ಬರೀ ಅರ್ಧ ಭಾಗ ಮಾತ್ರನಾ? ಉಳಿದರ್ಧ ಸತ್ಯದೇವನಿಗೆ ಹೋಗ್ತದೆಯೇ ಎಂದು ಆಕ್ರೋಶದಿಂದ ಕೇಳಿದ್ದ. ವಿಶ್ವನಾಥ್ ನಗುತ್ತಾ ಹೇಳಿದ್ರು, ಖಂಡಿತ ಇಲ್ಲ. ಉಳಿದ ಅರ್ಧ ಭಾಗ ನಿನ್ನ ಹೆಂಡತಿಯ ಹೆಸರಿಗೆ ಹೋಗ್ತದೆ. ಅಭಯ್ ಆಘಾತದಿಂದ ಕುರ್ಚಿಯಿಂದ ಎದ್ದು ನಿಂತು, ಏನೋ ಎಂದು ಕಿರುಚಿದ್ದ. ಯಾರೋ ಅಪರಿಚಿತಳು ತನ್ನ ಆಸ್ತಿಯನ್ನು ಕಬಳಿಸ್ತಾಳ ಎಂಬುದು ಅವನಿಗೆ ಅರಗಿಸ್ಕೊಳ್ಳೋಕೆ ಆಗಲಿಲ್ಲ. ಕೋಪ ಒಂದೆಡೆ ಆದರೆ ಆಸ್ತಿಯಲ್ಲಿ ಪಾಲಿದೆ ಎಂದು ಸತ್ಯದೇವ್ ಸಂಭ್ರಮಿಸಬಾರದು ಎಂಬ ಹಠ ಅವನದು. ರಾಜಮ್ಮ, ನಮ್ಮ ಮೊಮ್ಮಗನಿಗೆ ಮತ್ತೊಂದು ಲೋಟ ಮಜ್ಜಿಗೆ ತಂದುಕೊಡು, ಅವನು ಮತ್ತೆ ಬಿಸಿ ಆಗ್ತಾ ಇದ್ದಾನೆ ಎಂದು ವಿಶ್ವನಾಥ್ ವ್ಯಂಗ್ಯವಾಗಿ ಚುಚ್ಚಿ ಮಾತಾಡ್ತಾ ಇದ್ರು. ಅಭಯ್ ಹಲ್ಲು ಕಡಿಯುತ್ತಾ ತನ್ನ ಸಿಟ್ಟನ್ನು ಹತ್ತಿಕ್ಕೊಂಡ. ತಾಳಿ ಕಟ್ಟಿದ ಮಾತ್ರಕ್ಕೆ ಅವಳು ರಾಜಕುಮಾರಿಯಾಗಲು ಸಾಧ್ಯವಿಲ್ಲ ಅಲ್ವಾ?
ಅವಳು ನನ್ನ ಆಸ್ತಿಯ ಪಾಲನ್ನು ಪಡೆದ ತಕ್ಷಣ ಅಕಸ್ಮಾತ್ ವಿಚ್ಛೇದನ ನೀಡಿ ಓಡಿ ಹೋಗ್ತಾಳೆ. ಅವಳು ಇನ್ನು 2 ವರ್ಷ ನನ್ನ ಜೊತೆನೇ ಬರ್ತಾಳೆಂಬ ನಂಬಿಕೆ ಖಂಡಿತ ನನಗಂತೂ ಇಲ್ವೇ ಇಲ್ಲ, ಅಭಯ್ ದೃಢವಾಗಿ ಹೇಳಿದ್ದ. ಈ ಜಗತ್ತೇ ಹಣದ ಮೇಲೆ ನಿಂತಿದೆ ಎಂಬುದು ಅವನ ಅಚಲ ನಂಬಿಕೆ. ಇದೆಲ್ಲ 1 ವರ್ಷದ ನಂತರ ಮಾತು, ಈಗ ಅದರ ಬಗ್ಗೆ ಚರ್ಚೆ ಬೇಡ, ವಿಶ್ವನಾಥ್ ಅಂದ. 1 ವರ್ಷ ಕಳೆದ ನಂತರ ಸುಮಾರು 750 ಕೋಟಿ ಆಸ್ತಿ ಏನಿದೆ ಇಬ್ಬರಿಗೂ ಹಂಚಿಕೆಯಾಗ್ತದೆ. ಅದಾದ ನಂತರ ಮುಂದಿನ 2 ವರ್ಷಗಳ ಕಾಲವೂ ನೀವು ಜೊತೆಯಾಗಿ ಏನಾದರೂ ಇರಲೇಬೇಕು. ಆ ಸಮಯದಲ್ಲಿ ನಿನ್ನ ಹೆಂಡತಿ ಮರಣ ಹೊಂದಿದ್ರೆ ಅವಳ ಆಸ್ತಿ ಸತ್ಯದೇವನ ಪಾಲಾಗುವುದಿಲ್ಲ. ಆದರೆ ನೆನಪಿಡು, 1 ವರ್ಷ ಮುಗಿದ ತಕ್ಷಣ ಅವಳನ್ನು ಕೊಂದು ಆಸ್ತಿ ಪಡೆಯಬಹುದು ಅಂತ ಏನಾದರೂ ನೀನು ಭಾವಿಸಿದ್ರೆ, ಏಕೆಂದರೆ ಆ 2 ವರ್ಷಗಳ ಅವಧಿಯಲ್ಲಿ ಅವಳು ಮರಣ ಹೊಂದಿದ್ರೆ ಅವಳ ಹೆಸರಿನಲ್ಲಿರುವಂತಹ ಎಲ್ಲ ಆಸ್ತಿ ಅನಾಥಾಶ್ರಮಗಳ ಪಾಲು ಖಂಡಿತ ಆಗತ್ತೆ. ಅಭಯ್ ಕೋಪವನ್ನು ತಡೆಯಲಾರದೆ ಪಕ್ಕದಲ್ಲಿದ್ದ ನೀರಿನ ಜಗ್ಗನ್ನು ನೆಲಕ್ಕೆ ಎಸೆದುಬಿಟ್ಟ. ಅದು ಚೂರು ಚೂರಾಗಿ ಚಲ್ಲಾಪಿಲ್ಲಿಯಾಗಿ ಹೋಯಿತು. ಇತ್ತ ಧನ್ಯಾಳ ಮನೆಯಲ್ಲಿ ಒಂದು ಹೂಕುಂಡ ಹಾರಿ ಹೋಗಿ ಗೋಡೆಗೆ ಅಪ್ಪಳಿಸಿತು. ಧನ್ಯ ಸಾಕ್ಷಾತ್ ಕಾಳಿಯಂತೆ ರೌದ್ರಾವತಾರ ತಾಳಿ ನಿಂತಿದ್ಲು. ವಾಣಿ ಆವೇಶದಿಂದ ಅವಳ ಹತ್ತಿರ ಬರ್ತಾ ಇದ್ದಾಳೆ. ಅವಳಿಗೆ ತುಂಬ ಕೋಪ ಬಂತು. ಇವಳನ್ನು ಹೇಗಪ್ಪ ಸುಮ್ಮನಿರಿಸೋದು? ಏಯ್, ನೀನು ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂತ ಗೊತ್ತಿದೆಯೇನೆ ಎಂದು ವಾಣಿ ಚೀರುತ್ತಾ ಕೈಯನ್ನೇ ಎತ್ತಿಬಿಟ್ಲು. ಧನ್ಯ ಎದೆಯ ಮೇಲೆ ಕೈಯನ್ನ ಕಟ್ಕೊಂಡು ಆ 3 ಅತಿಥಿಗಳನ್ನ ಅಸಹ್ಯದಿಂದ ನೋಡುತ್ತಾ ಅಂದ್ಲು. ನನಗೆ ಚೆನ್ನಾಗಿ ಗೊತ್ತು, ಈ 3 ಕಟುಕರು ಮತ್ತು ದುಷ್ಟ ವರ್ತಕರ ಜೊತೆ ಮಾತಾಡ್ತಿದ್ದೀನಿ ಅಂತ. ವಾಣಿ ಅವಳಿಗೆ ಒಡೆಯಲು ಕೈ ಎತ್ತಿದ್ಲು. ಆ ಒಂದು ಕ್ಷಣ ಧನ್ಯ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ದೂರ ತಳ್ಳಿದ್ಲು. ನೋಡತ್ತಿಗೆ, ನಿನ್ನ ಈ ಅನಗತ್ಯ ನಾಟಕಗಳನ್ನು ನನ್ನ ಮುಂದೆ ತೋರಿಸಬೇಡ. ಈ ಕೈಯನ್ನು ಕೇವಲ ಊಟ ಮಾಡೋಕೆ ಮಾತ್ರ ಬಳಸು. ಈ 3 ನಾಲಾಯಕ್ ಜನರನ್ನು ಯಾಕೆ ಇಲ್ಲಿ ಕರೆತಂದಿದ್ದೀಯಾ ಅಂತ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿನಗೆ ಅವರ ಋಣ ತೀರಿಸಬೇಕಿದ್ರೆ ನೀನೇ ಹೋಗು. ಅವರಿಗೆ ತಂಗಿ ಇಲ್ವೇ? ಅವಳನ್ನು ಯಾರಾದರೂ ಕಟಕನಿಗೆ ಕಟ್ಟಿ ಹಾಕಲಿ, ಅವನು ನನ್ನ ಹಿಂದೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೀಯಾ? ಅವಳು ಕೋಪದಿಂದ ತುಟಿ ಕಚ್ಚಿ ಗುಡುಗಿದ್ಲು. ಒಂದು ಕ್ಷಣ ತನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ವಾಣಿ ತನ್ನ ಗಂಡ ಪ್ರಜ್ವಲ್ ಕಡೆ ನೋಡಿದ್ಲು. ನೋಡು, ಇವಳನ್ನು ಈಗಲೇ ಸಾಯಿಸಿಬಿಡ್ತೀನಿ ಎಂದು ಜೋರಾಗಿ ಅರಚಿದ್ಲು. ಧನ್ಯ ಕೆಂಡದಂತಹ ಕಣ್ಣುಗಳಿಂದ ಅಣ್ಣನನ್ನು ನೋಡುತ್ತಾ ಅಂದ್ಲು. ಈಗ ನನಗೆ ನನ್ನ ಅಣ್ಣನ ಮುಖ ನೋಡಲು ನಿಜವಾಗ್ಲೂ ತುಂಬ ಅಸಹ್ಯ ಆಗ್ತಾ ಇದೆ. ಮಲಗಿರುವಾಗ ನೀವಿಬ್ಬರ ಕತ್ತನ್ನು ಸೀಳಿ ಕೇಕ್ ತುಂಡುಗಳಂತೆ ಬೀದಿಗೆ ಎಸೆಯುತ್ತೇನೆ, ಎಚ್ಚರ. ಅವಳ ಆ ಉಗ್ರ ರೂಪವನ್ನು ಕಂಡು ಅಲ್ಲಿಂದ 5ವರಿಗೂ ಒಂದು ಕ್ಷಣ ಮೈ ನಡುಗಿತ್ತು. ವಾಣಿ ಆಘಾತದಿಂದ ಹಿಂದೆ ಸರಿದ್ಲು. ಪ್ರಜ್ವಲ್ ಕೂಡ ತಂಗಿಯ ಕೋಪವನ್ನು ಕಂಡು ಮೌನವಾಗಿ ಕುಳಿತಿದ್ದ. ಆದರೆ ಬಂದಿದ್ದ ಆ ವೃದ್ಧನಿಗೆ ಸಿಟ್ಟು ಎಷ್ಟು ಬಂತು ಅಂದರೆ, ಏಯ್, ಸಾಲ ತೀರಿಸುವ ಯೋಗ್ಯತೆ ಇಲ್ಲದ ನಿನಗೆ ಅಹಂಕಾರ ಮಾತ್ರ ಯಾಕೆ ಇಷ್ಟು ಬೆಟ್ಟದಷ್ಟಿದೆ ಅಂತ ಏಕವಚನದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ದ. ಮರ್ಯಾದೆಯಿಂದ ಸಾಲದ ಬಡ್ಡಿ ಕಟ್ಟು, ಇಲ್ಲವೇ ಸುಮ್ಮನೆ ಬಾಯಿ ಮುಚ್ಕೊಂಡು ನಮ್ಮ ಜೊತೆ ಕಾರ ಹತ್ತು. ನಿನ್ನಂಥವರಿಂದ ಸಾಲ ವಸೂಲಿ ಮಾಡೋದು ನಮ್ಗೆ ಚೆನ್ನಾಗಿ ಗೊತ್ತು ಎನ್ನುತ್ತಾ ಅವನು ಅಸಹ್ಯಕರ ಸನ್ನೆ ಮಾಡುತ್ತಾ ಅವಳ ಹತ್ತಿರ ಬಂದ. ಧನ್ಯ ತಕ್ಷಣ ಗೋಡೆಯ ಮೇಲಿದ್ದ ಒಂದು ದೊಡ್ಡ ಫೋಟೋ ಫ್ರೇಮ್ ಒಂದನ್ನು ಎತ್ತಿ ಅವನ ಪಾದಗಳ ಬಳಿ ಎಸೆದ್ಲು. ಆ ಗಾಜಿನ ಚೂರುಗಳು ಅವನ ಕಾಲಿಗೆ ಚುಚ್ಚಿದ್ವು. ಅಯ್ಯೋ ಅಮ್ಮ ಎಂದು ಕಿರುಚುತ್ತಾ ಅವನು ಹಿಂದಿನ ಸೋಫಾದ ಮೇಲೆ ಬಿದ್ದ. ಅದನ್ನು ಕಂಡು ಆ ಬೋಳು ತಲೆಯವನು ಮತ್ತು ಇನ್ನೊಬ್ಬ ಯುವಕ ಗಾಬರಿಯಿಂದ ಅವನ ಹತ್ತಿರ ಓಡ್ಬಂದರು. ಅಯ್ಯೋ, ಏನಾಯ್ತು ಎಂದು ಕೇಳಿದ್ರು. ನನ್ನನ್ನು ಕೇಳ್ತಿದ್ದೀರಾ? ಅವರಿಬ್ಬರನ್ನ ಈಗಲೇ ಬಡಿದು ಕಾರಿನೊಳಗೆ ಎಳೆದುಕೊಂಡು ಹೋಗಿ ಎಂದು ಆ ವೃದ್ಧ ಹಲ್ಲು ಕಡಿಯುತ್ತಾ ಜೋರಾಗಿ ಕೂಗ್ದ. ಧನ್ಯ ಬೆಚ್ಚಿಬಿದ್ದು ಅಲ್ಲೇ ನಿಂತಿದ್ಲು. ಅಪಾಯ ಅನ್ನೋದು ಹತ್ತಿರವೇ ಇತ್ತು ಅವಳಿಗೆ. ರಾಕ್ಷಸ ಅಭಯ್ ಸಿಂಹ ಈಗ ಧನ್ಯಾಳ ರಕ್ಷಕನಾಗಿ ಬರ್ತಾನ. ಕೌಂಟ್ಡೌನ್ ಈಗ ಆರಂಭವಾಗಿದೆ. ಮುಂದೆ ಅವರಿಬ್ಬರ ಭೇಟಿ ಯಾವ ರೀತಿಯಲ್ಲಿ ಆಗಬಹುದು ಅನ್ನೋದು ಊಹೆಗೂ ಮೀರಿದ್ದು. ಅವರ ಭೇಟಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ಗೆ 24 ಅವರ್ಸ್ ಮುಂಚಿತವಾಗಿ ಕಥೆಗಳು ಸಿಗುತ್ತೆ. ಧನ್ಯವಾದ.